ಶುದ್ಧಿಂ ಬುದ್ಧೇರ್ವಿದಧ್ಯಾತ್ ಗುರುಜನಕ ಜಗದ್ದೀಪದೀಪ್ತಾಂತರ್ಯಾಶ್ಲಿಷ್ಯತ್ ಕೌಶೇಯ ಪೀತಾಂಶುಕ ವಲನಲಸತ್ ಕಾಂಚನೋದ್ದಾಮ ಕಾಂಚೀ ನಿಷ್ಟಪ್ತ ಸ್ನಿಗ್ಧ ಹೇಮಾಚಲ ಕಟಕತಟಾ ಸ್ಫಾಲನಾ ಸ್ಫಾರಪೂರತ್ವಂಗದ್ಭಾನ್ ತ್ವಂಗದ್ಬಾಲಾತಪಾಂತ ಪ್ರತಿಘಟಿತ ತಟಿತ್ಕೋಟಿ ಮಾಲೋಜ್ವಲಾನಃ ನಿಮ್ನೋ ನಾಭಿಸ್ಸುವೃತ್ತಸ್ತನುರಿತಿ ಗಣನಾಕಾ ಗುಣಾನಾಮಣೂನಾಂ ವಿಷ್ಣೋರ್ವಿಶ್ವೈಕನೀಡಂ ನಳಿನಮಿದಮುದೈದುದ್ವಮದ್ರೋಚಿರೋಗಂ ಯಸ್ಮಾದ್ಯಸ್ಮಿನ್ನಲೀಕ ಶ್ರುತಿಭಿರಭಿರುವನ್ ಬ್ರಹ್ಮನಾರಾಯಣಾಖ್ಯಂ ನಿತ್ಯಾನಂದೋರು ಸಂವಿತ್ ಸದವಯವಮದೋ ವೇದ್ಯತೆ ಯತ್ರ ಚಿತ್ರಂ. ಹಿಂದಿನ ಪದ್ಯದಲ್ಲಿ ಇಡೀ ಲೋಕಕ್ಕೆ ಗುರುವಾದ ಪವಮಾನ ನಮಗೆ ತಂದೆಯಾದ ಭಗವಂತನ ಉಡುದಾರವಾಗಿ ನಿಂತಿದ್ದಾನೆ. ಪೀತಾಂಬರದಲ್ಲಿ ಬಿಗಿದು ಚೆನ್ನಾಗಿ ಸುತ್ತಿದ ಆ ಉಡುದಾರ ಚಿನ್ನದ್ದಾಗಿದೆ. ಪುಟಕ್ಕಿಟ್ಟ ಅಪ್ಪಟ ಚಿನ್ನ ಬೆಟ್ಟದ ತಪ್ಪಲೆಗೆ ಬಡಿದು ಅದರ ಧೂಳು ಎದ್ದಾಗ ಬೆಳಕಿನ ರಾಶಿಯಾಗಿ ಎಳೆ ಬಿಸಿಲಿನ ತುದಿಯಲ್ಲಿ ಕೋಟಿ ಕೋಟಿ ಕಣಗಳು ಮಿಂಚು ಹುಳದಂತೆ ಅದು ಶೋಭಿಸ್ತಾ ಇದೆ. ಮಿಂಚು ಹುಳಗಳೆಲ್ಲ ಅದರಿಂದ ಹೊರಗೆ ಪಸರಿಸ್ತಾ ಇದೆ ಅಂತ ಕಾಣುವಂತೆ ಇರುವ ಉಡುದಾರ ಅದು. ಅಂತಹ ಉಡುದಾರ ನಮ್ಮ ಬುದ್ಧಿಯನ್ನ ಶುದ್ಧಿಂ ಬುದ್ಧೇಹೇ ವಿದಧ್ಯಾತ್ ಅಂತ ಹಿಂದೆ ಪ್ರಾರ್ಥಿಸಿದೆವು. ಮುಂದೆ ನಾಭಿಯ ಭಗವಂತನ ಭಾವವನ್ನ ನಾಭಿಯ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ನೋ ನಾಭಿ ಸುವೃತ್ತ ಸ್ತನುರಿತಿ ಗಣನಾ ಕಾಗುಣಾನಾಂ ಅಣೂನಾಂ. ಅಣೂನಾಂ ಗುಣಾನಾಂ ಗಣನ ಅತ್ಯಂತ ಸಣ್ಣ ಸಣ್ಣ ಗುಣಗಳು ಅನ್ನಿಸುವಂತಹ ರೀತಿಯ ಸಂಗತಿಗಳು ಕೂಡ ವೇದಗಳಲ್ಲಿ ಅತ್ಯಂತ ವಿಸ್ಮಯಕಾರಿಯಾಗಿ ಶ್ರುತಿಭಿಹಿ ಅಭಿರುವನ್, ಶ್ರುತಿಭಿಹಿ ವೇದಗಳಿಂದ ಅಭಿರುವನ್ ನಿರಂತರ ಗಾನವಾಗಿ ಅದು ಹೇಳ್ತಾನೆ ಇದೆ. ಭಗವಂತನ ಬಗ್ಗೆ ನಿರಂತರ ಹೇಳ್ತಾನೆ ಇದೆ. ಹೇಗಿದ್ದಾನೆ ಅಂತ ಹೇಳ್ತಾ ಇದೆ. ಬ್ರಹ್ಮನಾರಾಯಣಾಖ್ಯಂ, ದೋಷವಿರದ ನಾಶವಿರದ ಗುಣಗಳಿಂದ ತುಂಬಿಕೊಂಡಿರುವ ಅಥವಾ ಅರಿವು ಮತ್ತು ಸಂತೋಷಗಳೇ ಮೈವೆತ್ತಿ ಬಂದ ನಾರಾಯಣನೆಂಬ ಪರತತ್ವವನ್ನು ಶ್ರುತಿಗಳು ನಿರಂತರ ಹೇಳ್ತಾ ಇವೆ. ಅಂಥ ವೇದಗಳನ್ನು ನಿರಂತರ ಒಬ್ಬ ಹೇಳ್ತಿರ್ತಾನೆ. ನಿತ್ಯಾನಂದೋರು ಸಂವಿತ್ ಸದವಯವ ಮದೋ. ನಿತ್ಯ ಆನಂದ ಮತ್ತೆ ಉರು ಸಂವಿತ್. ಸಂವಿತ್ ಅಂದ್ರೆ ಜ್ಞಾನ. ನಿತ್ಯವಾದ ಆನಂದ ಮತ್ತು ಜ್ಞಾನದಿಂದ ಸತ್ ಅವಯವ, ಅದೇ ಅವನ ಶರೀರ. ಅದರಿಂದ ಮದ ಆನಂದ ತುಂಬಿಕೊಂಡಿದೆ. ಇಂತಹ ಗುಣಗಳಿಂದ ತುಂಬಿದ ಭಗವಂತನನ್ನ ವಿಸ್ಮಯಕಾರಿಯಾಗಿ ವೇದಗಳು ಬಣ್ಣಿಸ್ತಾ ಇರುವುದು ಯಾರ ಬಾಯಿಯಿಂದ ಅಂದ್ರೆ ಚತುರ್ಮುಖನ ಬಾಯಿಯಿಂದ. ಚತುರ್ಮುಖ ಎಲ್ಲಿಂದ ಬಂದ ಅಂದ್ರೆ ಭಗವಂತನ ನಾಭಿಕಮಲದಿಂದ ಮೂಡಿ ಬಂದ. ಅವನು ಆ ಭಗವಂತನ ನಾಭಿಕಮಲ ಅನ್ನೋದು ಒಂದು ಪ್ರಪಂಚ, 14 ಲೋಕಗಳ ಪ್ರಪಂಚ. ಅಲ್ಲಿ ದುಂಬಿಯಂತೆ ನೆಲೆಸಿದ್ದಾನೆ. ನಳಿನ ಮಿದ ಮುದೈತ್, ಒಂದು ನಳಿನ, ಅಲ್ಲಿ ಒಳ್ಳೆಯ ರಸಯುಕ್ತವಾದ ಜೇನು ಅದು ಹೊರಕ್ಕೆ ಚೆಲ್ಲಿದ್ದನ್ನ ತುಂಬಿಯಾಗಿ ಚತುರ್ಮುಖದನ್ನ ಸ್ವೀಕರಿಸ್ತಾ ಇದ್ದಾನೆ. ಆ ಬೆಳಕಿನ ಪುಂಜ ಏನಾಗಿದೆ ಅಂದ್ರೆ ಬ್ರಹ್ಮಾಂಡವೇ, ಇನ್ನೇನು ಅಲ್ಲ. ಆ ಕಮಲ ಯಾವುದು ಅಂದ್ರೆ ವಿಷ್ಣೋಹೋ ವಿಶ್ವೈಕ ನೀಡಂ. ವಿಶ್ವವೇ ಆ ಚತುರ್ಮುಖನಿಗೆ ಮನೆಯಾಗಿ ಚತುರ್ಮುಖನ ಶರೀರವಾಗಿ ನೆಲೆಸಿಬಿಟ್ಟಿದೆ. ಅಂತಹ ತಾವರೆಯನ್ನ ಹೆತ್ತ ಹೊಕ್ಕಳು ನಿಮ್ನಃ ಸುವೃತ್ತಃ. ಅದು ಅತ್ಯಂತ ಆಳವಾಗಿದೆ, ಉರುಟಾಗಿದೆ, ಚಿಕ್ಕದಾಗಿದೆ. ಅದರಿಂದ ಆ ಜಗತ್ತನ್ನ ಹೆರುವುದಕ್ಕೆ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಬರುವಂತೆ ಕಾಣ್ತಿದೆ. ಆದರೆ ಅದು ಜಗತ್ತನ್ನ ಹೆತ್ತಿದೆ. ಅಂತಹ ಸಣ್ಣ ಸಣ್ಣ ಗುಣಗಳನ್ನು ಕೂಡ
ನಾಭಿ ಉರುಟಾಗಿದೆ, ಸುಳಿಯಾಗಿದೆ, ಆಳವಾಗಿದೆ, ಚಿಕ್ಕದಾಗಿದೆ. ಈ ಎಲ್ಲ ತನು ಅಂದ್ರೆ ಚಿಕ್ಕದು, ಸುವೃತ್ತ ಅಂದ್ರೆ ಉರುಟು, ನಿಮ್ನ ಅಂದ್ರೆ ಆಳ. ಇಂತಹ ನಾಭಿಯ ಗುಣಗಳನ್ನೂ ಕೂಡ ಅಣೂನಾಂ ಗುಣಾನಾಂ ಗಣನ, ಇಂತಹ ಸಣ್ಣ ಸಣ್ಣ ಭಗವಂತನ ಚಂದದ ಬಗ್ಗೆಯೂ ಕೂಡ ನಿರೂಪಣೆ ಮಾಡುವ ವೇದಗಳು ನಿರಂತರವಾಗಿ ಅವನನ್ನ ಸ್ತುತಿಸ್ತಾ ಇದೆ. ನಾವು ದೊಡ್ಡ ದೊಡ್ಡದಕ್ಕೆ ಕೈ ಹಾಕಿದ್ರೆ ವೇದಗಳು ಸಣ್ಣ ಸಣ್ಣ ಗುಣಗಳನ್ನೂ ಕೂಡ ಬಿಡದೆ ಅವನನ್ನು ಚಿಂತಿಸ್ತಾ ಇದೆ. ಎಣಿಸಿದಷ್ಟು ಭಗವಂತನ ಗುಣಗಳನ್ನ ಗಮನಿಸಿದಷ್ಟು ನಮಗೆ ಅದರ ಭಾವ ಇನ್ನಷ್ಟು ಹೆಚ್ಚು ಹೆಚ್ಚು ಬಲವಾಗ್ತಾ ಹೋಗುತ್ತೆ. ಆದ್ರಿಂದಾಗಿ ಭಗವಂತ ಎಂಥವನು ಅಂತ ಎರಡು ಅಂಶವನ್ನ ಗಮನಿಸಬೇಕಾದದ್ದು. ನಿತ್ಯಾನಂದೋರು ಸಂವಿತ್ ಮದಃ ಸದವಯವ ಮದಃ. ಅವನು ಬ್ರಹ್ಮ ನಾರಾಯಣಾಖ್ಯಂ. ನಾರಾಯಣ ಅನ್ನುವ ಹೆಸರಿನವನು, ಬೃಹತ್ ಎಲ್ಲದಕ್ಕಿಂತ ದೊಡ್ಡವನು ಬ್ರಹ್ಮ. ನಿತ್ಯ ಆನಂದ ಮತ್ತೆ ಸಂವಿತ್, ಸರಿಯಾದ ತಿಳುವಳಿಕೆ ಮತ್ತು ಸಂತೋಷ ಖುಷಿ ಅನ್ನುವುದೇ ಅವನ ಮೈ, ಸದವಯವ. ಆ ಮೈಯಿಂದ ಮದರಸ ಮದಜಲ ಜಾರಿ ಬೀಳ್ತಾ ಇದೆ ಅನ್ನುವಷ್ಟು ಖುಷಿಯಾಗಿ ಇದ್ದಾನೆ ಅವನು. ಅವನು ಯಾವತ್ತೂ ಕೂಡ ಸಪ್ಪ ಮೊರೆ ಹಾಕೊಂಡು ಕೂಡುದು, ಬೇಸರ ಆಗಿದೆ ಅಂತ ಅಯ್ಯೋ ಎಷ್ಟಪ್ಪ ಈ ಜನರಿಗೆ ಮಾಡುದು, ಇಷ್ಟು ಮಾಡಿದ್ರು ನನ್ನನ್ನೇ ಬೈತಾರೆ, ನಾನು ಎಷ್ಟೆಲ್ಲ ಅವ್ರಿಗೆ ಉಪಕಾರ ಮಾಡಿದ್ರು ನನ್ನನ್ನೇ ಬೈತಾರೆ ಅಂತ ಒಂದು ದಿವಸ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ವೇದ್ಯತೆ ಯತ್ರ ಚಿತ್ರಂ. ಇಂಥ ಸಣ್ಣ ಗುಣಗಳನ್ನೂ ವೇದಗಳು ವೇದ್ಯತೆ ತಿಳಿಸಿಕೊಡ್ತಾವೆ ಅಂದ್ರೆ ಇದಕ್ಕಿಂತ ಆಶ್ಚರ್ಯದ ಸಂಗತಿ ಏನಿದೆ? ನಮ್ಗೆ ಅದು ಚಿಕ್ಕದು ಅಂತ ಅನಿಸುತ್ತೆ ಈಗ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ. ಆದ್ರೆ ಅದು ಮಾಡುವ ಕೆಲಸ ನೋಡಿದ್ರೆ ಅದ್ಭುತ. ಅದು ಆ ಭಗವಂತನ ನಾಭಿ ಇಡೀ ಜಗತ್ತನ್ನೇ ಹೊತ್ತು ನಿಂತಿದೆ ಅಂತ ಅನ್ನೋದು ನಮಗೆ ಅಚ್ಚರಿ ಕೊಡುವಂತಹ ಸಂಗತಿ. ಆದ್ರೆ ಅದು ಸಣ್ಣ ಗುಣ ಅಂದ್ರೂ ಭಗವಂತನ ವಿಷಯದಲ್ಲಿ ಅತ್ಯಂತ ದೊಡ್ಡ ಪ್ರಭಾವವನ್ನು ನಮ್ಮ ಮೇಲೆ ಬೀರುವ, ಭಗವಂತನಿಂದ ನಾವು ಪ್ರಭಾವಿತರಾಗುವುದಕ್ಕೆ ಬೇಕಿರುವ ಗುಣಗಳಾಗಿ ಅವುಗಳ ಚಿಂತನೆ ನಡೆಸುವುದು ಅತ್ಯವಶ್ಯಕ ಅನ್ನೋದನ್ನ ತ್ರಿವಿಕ್ರಮ ಪಂಡಿತರು ಈ ಪದ್ಯದ ಮೂಲಕ ನಿರೂಪಿಸಿದ್ದಾರೆ. ಮುಕ್ತಾಗ್ರಣ್ಯಾವಲೀನಾಂ ಅಭಿಮತ ವಸತಿಸ್ತಾಸು ಚಾನು ಪ್ರವಿಷ್ಟಂ ಸ್ವೈರಂ ಬಂಧೇನ ಬದ್ಧಂ ವಿಮಲ ಸುಖಚಿತಾ ಸ್ವೇನ ಚಾಪಿ ಸ್ವತಂತ್ರಂ ನಿರ್ದೋಷಂ ದೋಷಪುಂಜ ಪ್ರಸವಿಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ ಸರ್ಗೇಪಿ ಗ್ರಸ್ತ ವಿಶ್ವಂ ತನು ಮಹದುದರಂ ಪಾತು ನಶ್ಚಿತ್ರಮಿತ್ತಂ. 18ನೆಯ ಪದ್ಯದಲ್ಲಿ ಭಗವಂತನ ಆ ಇಡೀ ಒಡಲನ್ನ, ಹೊಟ್ಟೆಯನ್ನ ಅನುಸಂಧಾನ ಮಾಡ್ತಾ ಇದ್ದಾರೆ. ಇದು ಈ ಹೊಟ್ಟೆ ಅನ್ನೋದು ಮುಕ್ತ ಜೀವರಿಗೂ ಕೂಡ ಆಶ್ರಯ ಸ್ಥಾನ. ಮುಕ್ತಾಗ್ರಣ್ಯಾವಲೀನಾಂ, ಮುಕ್ತರಲ್ಲಿ ಅಗ್ರಗಣ್ಯರೆನಿಸಿದವರ ಸಾಲು ಸಾಲು ಈ ಹೊಟ್ಟೆಯಲ್ಲಿ ತುಂಬಿಕೊಂಡಿದೆ. ಮುಕ್ತಾಗ್ರಣ್ಯಾವಲೀನಾಂ, ಮುತ್ತಿನ ಮಾಲೆಗೆ ಅದು ವಸತಿ, ಆಸರೆಯಾಗಿದೆ. ಅಭಿಮತ ವಸತಿ, ಇಷ್ಟಪಡುವ ಜಾಗವಾಗಿದೆ. ಅಷ್ಟೇ ಅಲ್ಲ, ಅದು ಈ ತತ್ವ ಮುಕ್ತ ಜೀವರು ಅವನ ಹೊಟ್ಟೆಯಲ್ಲಿದ್ದಾರೆ. ಅವನ ಹೊಟ್ಟೆಯಲ್ಲಿರುವ ಮುಕ್ತರಲ್ಲಿ ಮತ್ತೆ ಭಗವಂತ ಇದ್ದಾನೆ. ತಸ್ಯ ಚ ತಾಸು ಚ ಅನುಪ್ರವಿಷ್ಟಂ, ಅವರಲ್ಲಿ ತಾನೂ ಕೂಡ ಸೇರಿದ್ದಾನೆ. ಕೇವಲ ಅವರನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡದ್ದಷ್ಟೇ ಅಲ್ಲ, ಆ ಹೊಟ್ಟೆಯಲ್ಲಿ ತಾನೂ ಕೂಡ, ಅವರ ಹೊಟ್ಟೆಯಲ್ಲಿ ಮತ್ತೆ ತಾನೂ ಕೂಡ ವಾಸವಾಗಿದ್ದಾನೆ. ತನ್ನ ಹೊಟ್ಟೆಯಲ್ಲಿ ಎಲ್ಲ ವಾಸವಾಗಿದೆ, ಅವರ ಹೊಟ್ಟೆಯಲ್ಲಿ ತಾನು ವಾಸವಾಗಿದ್ದಾನೆ. ಈ ಸ್ವೈರಂ ಬಂಧೇನ ಬದ್ಧಂ, ಸ್ವೈರಂ ಅಂದ್ರೆ ಸ್ವೇಚ್ಛೆಯಿಂದ, ಅವನೇ ತನ್ನನ್ನು ಯಾರು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ತನ್ನ ಹೊಟ್ಟೆಯ ಹತ್ತಿರದಲ್ಲಿ ಸ್ವೇಚ್ಛೆಯಿಂದ ಕಟ್ಟಿದ ಬಟ್ಟೆ ಇದೆ. ಈ ಡಾಬು, ಉದರ ಪಟ್ಟಿ, ಬಂಧೇನ ಬದ್ಧಂ, ತಾನೇ ತನ್ನ ಹೊಟ್ಟೆಗೆ ಈ ಸೊಂಟದ ಪಟ್ಟಿ ಕಟ್ತಾರಲ್ಲ ಹಾಗೆ ವಸುತ ಅವನು ಯಾರ ಪಟ್ಟಿಗೂ ಸಿಗೋನಲ್ಲ. ಆದ್ರೂ ಅವನು ಸ್ವೈರಂ, ತಾನೇ ಇಷ್ಟಪಟ್ಟು ಸೊಂಟಕ್ಕೊಂದು ಪಟ್ಟಿಯನ್ನ ಕಟ್ಟಿಕೊಂಡಿದ್ದಾನೆ. ಉದರ ಪಟ್ಟಿಕಾ ಅಂತ ಕರೀತಾರೆ. ವಿಮಲ ಸುಖಚಿತ ಸ್ವೇನ ಚಾಪಿ ಸ್ವತಂತ್ರಂ, ನಿರ್ಮಲವಾದ ಜ್ಞಾನಾನಂದ ಸ್ವರೂಪನಾದ ಭಗವಂತ ಯಾರ ಕೈಗೂ ಸ್ವತಂತ್ರವಾಗಿ ಸಿಗದ ತತ್ವ ಅದು. ಆದ್ರೂ ಸ್ವೈರಂ ಬಂಧೇನ ಬದ್ಧಂ, ಯಾರ ಕೈಗೂ ಸಿಗಲ್ಲ,
ಆದರೆ ತಾನೇ ತನ್ನ ಕೈಗೆ ಸಿಕ್ಕು ಗಟ್ಟಿಯಾಗಿ ಕಟ್ಟಿಕೊಂಡು ಉದರ ಪಟ್ಟಿಕೆಯಲ್ಲಿ ಸೇರಿದ್ದಾನೆ. ಇದು ಅವನ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಲೋಕಕ್ಕೆ ತನ್ನನ್ನು ಒದಗಿಸಿದ ರೀತಿ. ಯಸ್ಮಾತ್ ಯಸ್ಮಿನ್ ಅಲೀಕಃ, ಅವನು ಯಾವುದೇ ದೋಷದಿಂದ ತುಂಬಿದವನಲ್ಲ. ನಿರ್ದೋಷಂ ದೋಷಪುಂಜ ಪ್ರಸವಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ. ಅವನು ತ್ರಿಗುಣಬದ್ಧರಾದ ಜೀವರಿಗೆ ಅವರಲ್ಲಿಯ ದೋಷವನ್ನು ಎತ್ತಿಕೊಡ್ತಾ ಇರ್ತಾನೆ. ತಾನು ದೋಷಯುಕ್ತ ಅಲ್ಲ, ಆದ್ರೆ ಉಳಿದವರ ದೋಷಗಳನ್ನ ಅವರಿಗೆ ಕಾಲಕ್ಕೆ ಸರಿಯಾಗಿ ಅದು ಅನುಭವಿಸ್ಲಿಕ್ಕೆ ಬರದೇ ಇದ್ರೆ ಮತ್ತೆ ಒದ್ದಾಡ್ಬೇಕಾಗತ್ತೆ ಸುಖ ಸಿಗುವ ಸಮಯದಲ್ಲಿ. ಅದರಿಂದಾಗಿ ಕಾಲ ಕಾಲಕ್ಕೆ ಅವರಲ್ಲಿರುವ ದೋಷಗಳನ್ನು ಎತ್ತಿಕೊಟ್ಟು ಅವರನ್ನ ಆ ಚೂರ್ಚೂರೇ ಕೊಟ್ರೆ ಮಾತ್ರ ಅದು ಬದುಕಿ ಉಳಿಯತ್ತೆ. ಒಂದೇ ಸರ್ತಿ ಎಲ್ಲ ಶಿಕ್ಷೆಯನ್ನು ಕೊಟ್ಟು ಬಿಟ್ರೆ ಅದು ಬದುಕುದೇ ಬೇಡ ಅಂತ ಆಗ್ಬಿಡುತ್ತೆ. ಅದು ಪಕ್ವ ಆಗ್ಬೇಕು. ಹಣ್ಣಾಗ್ಬೇಕು ಅಂತ ಬೇಯಿಸಿದ್ರೆ ಉಪಯೋಗ ಇಲ್ಲ, ಹಣ್ಣಾಗ್ಬೇಕು ಅಂತ ಅದು ಒಲೆಯಲ್ಲಿ ಹಾಕಿದ್ರೆ ಉಪಯೋಗ ಇಲ್ಲ. ಹಣ್ಣಾಕ್ಬೇಕು ಅಂದ್ರೆ ಅದಕ್ಕೆ ನಿಧಾನ ಕ್ರಮದಲ್ಲಿ ಹುಲ್ಲಿನೊಳಗೆ ಅಥವಾ ಕೆಲವೊಮ್ಮೆ ಸೀತಾಫಲದಂತವುಗಳನ್ನ ಚಿಕ್ಕುಗಳನ್ನ ಅಕ್ಕಿ ರಾಶಿಯಲ್ಲಿ ಇಡ್ತಾರೆ. ಇಟ್ಟರೆ ಅದು ಕೆಲವು ದಿವಸಕ್ಕೆ ನಿಧಾನಕ್ಕೆ ಹಣ್ಣಾಗುತ್ತೆ. ನಮ್ಗೆ ಮೆದು ಆಗ್ಬೇಕು ಅಂತ ಚೆನ್ನಾಗಿ ಜಜ್ಜಿ ಅದನ್ನ ಮೆದು ಮಾಡಿ ಈಗ ಹಣ್ಣಾಯ್ತು ಅಂದ್ರೆ ಏನೂ ಆಗಿರಲ್ಲ. ಹಾಗೆ ಭಗವಂತ ಸಂಸಾರದಲ್ಲಿ ಬೇಗ ಬೇಗೆಲ್ಲ ಕೊಟ್ಟು ಮುಗಿಸ್ಲಿ, ಬೇಗ ಬೇಗೆಲ್ಲ ಸಮಸ್ಯೆಯನ್ನು ಪರಿಹರಿಸ್ಲಿ ಅಂದ್ರೆ ಆಗುದಿಲ್ಲ. ಅದು ಅರೆಬರೆ ಬೆಂದ ಕಾಯಿ ಆಗ್ಬಿಡುತ್ತೆ. ಒಳಗೆ ಬೇಯಬೇಕು. ಅದಕ್ಕೆ ನಿಧಾನಕ್ಕೆ ಚೂರ್ಚೂರೇ ನಮ್ಮ ಪ್ರಾರಬ್ಧ ಕಷ್ಟಗಳನ್ನೆಲ್ಲ ಕೊಡ್ತಾ 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 ಪಕ್ವ ಆದ್ಮೇಲೆ ಅದನ್ನು ತಿದ್ದಿ ಉದ್ಧಾರ ಮಾಡಿ ಎತ್ತರಕ್ಕೆ ಏರಿಸಿ ತಾನು ಖುಷಿ ಪಡ್ತಾನೆ. ಅಂತಹ ತಾನು ದೋಷದಿಂದ ದೂರನಾಗಿ, ದೋಷದ ಯಾರಲ್ಲಿ ಯಾವ ದೋಷಗಳು ಯಾವ ಕಾಲಕ್ಕೆ ಎತ್ತರಕ್ಕೆ ಬರಬೇಕೋ, ಉತ್ಕರ್ಷಕ್ಕೆ ಕಾಣಬೇಕೋ ಅಂತಹದ್ದನ್ನ ಕಾಣಿಸಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ, ತ್ರಿಗುಣಬದ್ಧರಾದ ಜೀವರಿಗೆ ದೋಷ ರಾಶಿಯನ್ನೇ ನೀಡುತ್ತಾ ಹೋಗುತ್ತೆ. ಆದರೆ ತಾನು ಮಾತ್ರ ಗುಣಾತೀತವಾಗಿದೆ. ಅದು ನಿರ್ಗುಣಂ. ತಾನು ಯಾವುದರ ಗುಣಕ್ಕೂ ಬದ್ಧವಾಗಿಲ್ಲ. ತಾನು ಯಾವ ಸತ್ವರಜಸ್ತಮಸ್ಸನ್ನು ಗುಣಗಳ ಬಲೆಯಲ್ಲಿ ಸಿಲುಕಿಲ್ಲ. ಸದ್ಗುಣಾಢ್ಯಂ. ಹಾಗಂತ ಗುಣನೇ ಇಲ್ವಾ? ಇಲ್ಲ. ನಿರ್ಗುಣ ಹೌದು, ಆದ್ರೆ ಸತ್ ಗುಣಾಖ್ಯಂ, ಸಾತ್ವಿಕವಾದ ಗುಣಗಳಿಂದ ತುಂಬಿರುವಂತಹದ್ದು ಸದ್ಗುಣಾಢ್ಯಂ. ಸರ್ಗೇಪಿ ಗ್ರಸ್ತ ವಿಶ್ವಂ, ಸೃಷ್ಟಿಯಲ್ಲಿ ವಿಶ್ವವನ್ನ ಹೊರಕ್ಕೆ ತಂದು ನಿಲ್ಲಿಸಿದೆ. ಆದರೂ ತನ್ನ ಒಳಗೆ ಸೆಳೆದುಕೊಳ್ಳುವಂತಹ ದೃಷ್ಟಿ ಅದಕ್ಕೆ ಕಾಣ್ತಾ ಇದೆ. ಅದು ಒಳಗೆ ಇದೆ ನಿಜವಾಗಿ. ಸೃಷ್ಟಿಯಲ್ಲಿ ಮಾತ್ರ ಅದು ಹೊರಗೆ ಚೆಲ್ಲಿದ ಹಾಗೆ ಕಾಣುತ್ತೆ. ವಸ್ತುತಃ ಎಲ್ಲಾ ಕಾಲದಲ್ಲೂ ಭಗವಂತನ ವಶದಲ್ಲೇ ಇದೆ. ಇಂತಹ ಆ ಹೊಟ್ಟೆ ಸ್ವಲ್ಪ ಬಡವಾಗಿದೆ. ಎಲ್ಲ ಕಡೆ ತುಂಬಿದೆ, ಆದ್ರೂ ಸ್ವಲ್ಪ ಬಡವಾಗಿದೆ. ಸರ್ಗೇಪಿ ಗ್ರಸ್ತ ವಿಶ್ವಂ, ಇಡೀ ಜಗತ್ತನ್ನು ತಿಂದಿದೆ, ಆದ್ರೆ ಹೊಟ್ಟೆ ಡುಮ್ಮಣ್ಣಾಗಿಲ್ಲ. ಅದು ತನು ಅತ್ಯಂತ ಹೊಟ್ಟೆ ಗೋಡೆ ಬೆನ್ನಿಗೆ ಅಂಟಿಕೊಂಡಂತೆ, ತೋಳದ ಹೊಟ್ಟೆಯಂತೆ ಅತ್ಯಂತ ತುಂಬಿಕೊಂಡಿದೆ, ಆದ್ರೆ ಉಬ್ಬಿಕೊಂಡಿಲ್ಲ. ತುಂಬುವುದು ಬೇರೆ, ಉಬ್ಬುವುದು ಬೇರೆ. ಪ್ರಸವಿ ಗುಣಜುಷಾಂ ನಿರ್ಗುಣಂ ಸದ್ಗುಣಾಢ್ಯಂ ಸರ್ಗೇಪಿ ಗ್ರಸ್ತ ವಿಶ್ವಂ ತನು ಮಹದುದರಂ ಪಾತುನಶ್ಚಿತ್ರಮಿತ್ತಂ. ಈ ರೀತಿಯಾಗಿ ಅದ್ಭುತವಾದ ಭಗವಂತನ ಒಡಲು ಈ ಬಡತನವನ್ನ ಕಳೆದು ಕಾಪಾಡಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಪದ್ಯದ ಮೂಲಕ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗ್ಬೋದಿತ್ತು, ಅಲ್ಲಿ ಕಾಣಿಸ್ತಿಲ್ಲ, ನೋಡೋರಿಗೆ ಗೊತ್ತಾಗ್ತಿಲ್ಲ. ಮಹದುದರಂ ಪಾತುನಶ್ಚಿತ್ರಮಿತ್ತಂ, ಚಿತ್ರಂ ಇತ್ತಂ ಗ್ರಸ್ತ ವಿಶ್ವಂ ತನು ಮಹದುದರಂ ಪಾತುನಶ್ಚಿತ್ರಂ. ಚಿತ್ರ ಅಂದ್ರೆ ಆಶ್ಚರ್ಯ. ಈ ಜಗತ್ತು ಅವನ ಹೊಟ್ಟೆಯಲ್ಲಿ ತುಂಬಿದೆ. ಆ ಹೊಟ್ಟೆಯಲ್ಲಿ ತುಂಬಿದ ಜಗತ್ತಿನೊಳಗೆ ತಾನೇ ಇದ್ದಾನೆ. ಆದರೂ ನಿರಂತರ ಚಟುವಟಿಕೆಯಿಂದ ಎಲ್ಲವನ್ನೂ ಹೊಟ್ಟೆಯಲ್ಲಿ ನುಂಗಿಕೊಂಡು ಎಲ್ಲರ ಅಸಂಗತವಾದ ವಿಷಯಗಳ ಪ್ರಸ್ತಾವ ಅನ್ನೋದು ಲೋಕದಲ್ಲಿ ಭಾವನೆಗಳನ್ನ ಕೆರಳಿಸ್ತಾ ಇದ್ರು. ತಾನು ಮಾತ್ರ ತನ್ನ ಚಿಂತನೆಯಲ್ಲಿ ಯಾವತ್ತೂ ದೂರ ಇರುವುದಿಲ್ಲ ಅಂತ ಭಾವಿಸಿ ಅವನದರಲ್ಲಿ ತೊಡಗ್ತಾನೆ. ಅದರಿಂದಾಗಿ ಅವನಿಗೆ ಉದ್ಧಾರದ ಗತಿ ತೆರೆದುಕೊಳ್ಳುತ್ತೆ ಅನ್ನೋದು ಒಟ್ಟು ಇಷ್ಟು ಭಾವಾರ್ಥ ಅಂತ ಭಾವಿಸಿ ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ. ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ ಅರ್ಪಿತಮಸ್ತು.